ಮಾಡಿದ ತಪ್ಪುಗಳು, ಮಾಡಿದ ಎಲ್ಲಾ ಕೆಟ್ಟ ಕಾರ್ಯಗಳೆಲ್ಲ ನನ್ನ ನೆನಪಿಗೆ ಬರ್ತಾ. ಸರ್ ಯಾವ ರೀತಿ ನೀವು ಓದಕ್ಕೆ ಅದು ನಿಮ್ಗೆ ಸ್ಟಾರ್ಟ್ ಮಾಡಿದ್ರಿ? ಹೆಂಗೆ ಅದು ನಿಮ್ ಜ್ಞಾನ ಬಂತು? ಕುಡಿಯಂತ ಚಟನ್ನು ಕಲ್ತ್ಕೊಂಡಿದೆ. ಈ MG ರೋಡ್ಗಳಲ್ಲಿ ಕೆಲವು ಸ್ನೇಹಿತರ ಜೊತೆಲೆ ಕೂಡ್ಬಿಟ್ಟು ಒಂದು ಹುಡುಗಿರೆಲ್ಲ ಡ್ಯಾನ್ಸ್ ಹೊಡಿತಾ ಇರ್ತಾವ್ರೆ, ಅಲ್ಲೋಗ್ಬಿಟ್ಟು ಬೀರ್ ಹೊಡ್ಕೊಂಡ್ ಕುಂದ್ರೋದು. ದೇವರ ಸೇವಕನ ಹೇಳುವಂತ ಮಾತು ನೀವು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ಪ್ರಾರಂಭ ಮಾಡಿದರೆ ನೀವು ಸಾಕ್ಷಿಗಳಾಗಿರ್ತೀರಿ. ಫಸ್ಟ್ ಈ ಹಾಡೆಲ್ಲ ದೇವ್ರು ನಿಮಗೆ ಕೊಡ್ತಾ ಇದ್ರು. ಹೌದು 4 ಗಂಟೆ ಪ್ರಾರ್ಥನೆ, 4 ಗಂಟೆ ಜಾವದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ. ಹೌದು. ಈ ಹಾಡು ದೇವ್ರು ನಿಮಗೆ ಕೊಡ್ಬೇಕಾದ್ರೆ ಯಾವ ರೀತಿ ಸ್ವರ ಕೇಳ್ತಾ ಇದ್ರಿ ಫಸ್ಟ್ ದೇವ್ರದ್ದು ನಿಮ್ಗೆ? ಇದ್ರ ಮಧ್ಯದಲ್ಲಿ ಹೆಂಗೆ ನಿಮ್ಗೆ ಹೋಲಿ ಸ್ಪಿರಿಟ್ ಎನ್ಕೌಂಟರ್ ಯಾವಾಗ ಆಗುತ್ತೆ ಫಸ್ಟ್? ಈಗ ಇದನ್ನ ಸೈಟ್ ನಾನು ತಗೊಂಡ ನಂತರ ಹ್ಮ್. ಸಭೆಗೆ ನಾನು ಮತ್ತೆ ಪುನಃ ಮೊದಲ ತರ ಹೋಗ್ತಾ ಇರ್ಲಿಲ್ವಲ್ಲ, ಯಾಕಂದ್ರೆ ಒಂದು ಗಾಡಿ ಇದೆ, ಇರೋದೆಲ್ಲ ಬಂಗಾರ ಎಲ್ಲ ಹೊರಟೋಯ್ತು. ಹಾಗೆ ತಗ್ಗಿಸಿಕೊಂಡು ಹೋಗ್ತಾ ಇದ್ದೆ, ದೇವ್ರ ವಾಕ್ಯ ನಾನು ಕೇಳ್ತಾ ಇದ್ದೆ. ಆದ್ರೆ ಒಂದು ದಿನ ನನಗೆ ಪಾಸ್ಟರ್ ವಸಂತ್ ಅಂದ್ರೆ ನಮ್ಮೂರವರು, ನಮ್ಮ ಸಂಬಂಧಿಕರು, ಮತ್ತೆ ಪಾಸ್ಟರ್ ಜೆರೆಮಿಯ ನನಗೆ ಸುವಾರ್ತೆ ಸಾರಿದಂತವ್ರು. ಪಾಸ್ಟರ್ ವಸಂತ್, ಪಾಸ್ಟರ್ ಜೆರೆಮಿಯ ಪಾಸ್ಟರ್ ಇವರಿಬ್ಬರು ನನಗೆ ಸುವಾರ್ತೆ ಸಾರಿದ್ದಾರೆ. ಈಗ ಇವ್ರು ಹೇಳ್ತಾರೆ, ನಾವು ತರೀಕೆರೆಯಲ್ಲಿ ಉಪವಾಸ ಪ್ರಾರ್ಥನೆ ಇಟ್ಕೊಂಡಿದೀವಿ, ನೀವು ದಯವಿಟ್ಟು ನೀವು ಬನ್ನಿ ಎಂಬುದಾಗಿ ನನ್ನ ಕೇಳಿಕೊಳ್ಳುತ್ತಾರೆ. ಓಕೆ. ಆಗ ಕೇಳಿಕೊಂಡಾಗ ನಾನೇನ್ ಮಾಡ್ತೀನಿ, ಸ್ವಲ್ಪ ದಿನ ಹೋಗಂಗಿಲ್ಲ. ಪುನಃ ನನಗೂ ಇವೆಲ್ಲ ಸಮಯಗಳು ಆಗುತ್ತೆ, ಒಂದು 2-3 ವರ್ಷ ಆಗುತ್ತೆ. ಆಮೇಲೆ ನಾನು ಕೂಡ ಮದುವೆ ಮಾಡ್ಕೊಳ್ತೀನಿ. ಮದುವೆ ಮಾಡ್ಕೊಂಡ ಮೇಲೆ ನಾನು, ನನ್ನ ಹೆಂಡತಿ, ಮತ್ತೆ ನಮ್ಮ ತಮ್ಮನ ಹೆಂಡತಿ, ತಮ್ಮನವರಿಗೆ ಮದುವೆ ಮಾಡ್ತೀವಿ. ಆಗ ನಾವು ಒಂದು 6-7 ಜನ ನಾವು ಅವ್ರ ಊರಿಗೆ ಹೋಗ್ತೀವಿ. ನಾವು ಅಲ್ಲಿಗೆ ಹೋದಾಗ ಒಂದು ಚರ್ಚ್ ಹೇಗಿರ್ತದೆ ಅಂತಂದ್ರೆ, ಒಂದು ದೊಡ್ಡ ಗುಡಿಸಲು ಇರ್ತೈತೆ. ಹ್ಮ್. ಆ ಗುಡಿಸಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ನೀರಿನ ಕಾಲುವೆ ಹರಿತಾ ಇರ್ತದೆ, ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ. ಆಗ ಆ 3 ದಿನ ಪ್ರಾರ್ಥನೆ ಉಪವಾಸವಾಗಿ ದೇವ್ರ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀವಿ. ಆ ಸೇವಕರು ಚೆನ್ನಾಗಿ ದೇವ್ರನ್ನ ಆರಾಧಿಸ್ತಾರ, ಪ್ರಾರ್ಥನೆ ಮಾಡ್ತಾರ, ವಾಕ್ಯಗಳ ಮೂಲಕ ಎಡಬಿಡದೆ ಪುರುಸತ್ತಿಲ್ಲದೆ ನಮಗೆ ಬೋಧನೆ ಮಾಡ್ತಾನೆ ಇರ್ತಾರೆ. ಆಗ ನನಗೆ ಕಡೇ ದಿನದಲ್ಲಿ ಒಂದು ಸ್ಪರ್ಶ ಉಂಟಾಗುತ್ತೆ. ಅದು ದೇವರಾತ್ಮನ ಸ್ಪರ್ಶನೋ ಇಲ್ಲ ನಾನೇ ಅದನ್ನ ಅನುಭವಿಸ್ತೀನಿ, ಇಲ್ಲ ನನ್ನೊಳಗಡೆನೆ ಹಂಗಾಯ್ತು, ಗುರುತಿಲ್ಲ ನನಗೆ. ಏನಪ್ಪಾ ಅಂದ್ರೆ, ಮಾಡಿದ ತಪ್ಪುಗಳು, ಮಾಡಿದ ಎಲ್ಲಾ ಕೆಟ್ಟ ಕಾರ್ಯಗಳೆಲ್ಲ ನನ್ನ ನೆನಪಿಗೆ ಬರ್ತಾ. ಏನ್ ಮಾಡಿದ್ದೀನಪ್ಪ ಅಂತಂದ್ರೆ, ಈ ಮೇಸ್ತ್ರಿ ಆದ ನಂತರ ದುಡ್ಡು ಬಂದಾಗ ಸಿಕ್ಕಾಪಟ್ಟೆ ಕುಡಿಯಂತ ಚಟನ್ನು ಕಲ್ತ್ಕೊಂಡಿದೆ. ಈ MG ರೋಡ್ಗಳಲ್ಲಿ ಕೆಲವು ಸ್ನೇಹಿತರ ಜೊತೆಲೆ ಕೂಡ್ಬಿಟ್ಟು ಒಂದು ಹುಡುಗಿರೆಲ್ಲ ಡ್ಯಾನ್ಸ್ ಹೊಡಿತಾ ಇರ್ತಾವ್ರೆ, ಅಲ್ಲೋಗ್ಬಿಟ್ಟು ಬೀರ್ ಹೊಡ್ಕೊಂಡ್ ಕುಂದ್ರೋದು, ಒಂದ್ 5-6 ಜನ ಕರ್ಕೊಂಡು ಹೋಗೋದು, ಈ ರೀತಿಯಲ್ಲಿ ಮಾಡ್ತಾ ಇದ್ದೆ ನಾನು. ಹೌದು. ನೆಕ್ಸ್ಟ್ ಬಹಳಷ್ಟು ಹುಡುಗರ ಜೊತೆಲಿ, ಕೆಲವು ಬೆಂಗಳೂರು ಸ್ನೇಹಿತರ ಜೊತೆಲೆಲ್ಲ ಸೇರ್ಬಿಟ್ಟು ಎಲ್ಲ ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿದ ಎಲ್ಲ ತಪ್ಪುಗಳು ನನ್ನ ನೆನಪಿಗೆ ಬರ್ತದೆ. ಆ ಸೇವಕರು ಪ್ರೇಯರ್ ಮಾಡ್ತಾ ಇರ್ತಾರಲ್ವಾ, ದೇವ್ರ ಸೇವಕರು ವಾಕ್ಯ ಹೇಳ್ತಾ ಇರ್ತಾರ, ಆಗ ದುಃಖಪಟ್ಟು ಕಣ್ಣೀರಿನಿಂದ ಗೋಳಾಡಿ ಬಿದ್ದು ಅಳ್ತಾ ಇರ್ತೀನಿ, ಬಿದ್ದು ಅಳ್ತು ವೈಕಂತ ಇರ್ತೀನಿ. ಆ ಒಂದು ಅನುಭವ ಹೇಗಿತ್ತಂದ್ರೆ, ಅದು ಭಯಾನಕರವಾಗಿತ್ತು ಆ ಅನುಭವ. ದೇವರ ಆತ್ಮನು ನಾವು ಮಾಡಿದ ಎಲ್ಲ ತಪ್ಪುಗಳು ನಮ್ಮ ನೆನಪಿಗೆ ತಂದು ಅವೆಲ್ಲ ಅರಿಕೆ ಮಾಡಿ ಬಿಟ್ಟು ದೇವರಿಗೋಸ್ಕರ ಬದುಕಬೇಕೆಂಬ ಒಂದು ನಿರ್ಧಾರ ನನ್ನೊಳಗಡೆ ಬರ್ತದೆ. ಆ ನಿರ್ಧಾರ ಬಂದಾಗ ಎಲ್ಲ ತಪ್ಪುಗಳು ಅರಿಕೆ ಮಾಡಿ ದೇವ್ರ ಹತ್ರ ನಾನು ಒಂದು ಬೇಡಿಕೊಳ್ಳುತ್ತೀನಿ, ಸ್ವಾಮಿ ನಾನು ನಿನಗೋಸ್ಕರ ಬದುಕ್ತೀನಿ ಎಂಬುದಾಗಿ. ಆಗ ಸೇವಕರಿಗೆ ಹೇಳ್ತೀನಿ, ಅಯ್ಯ ನಾನು ದೇವರಿಗೋಸ್ಕರ ಬದುಕ್ತೀನಿ, ಮುಂದೆ ಏನ್ ಮಾಡ್ಬೇಕೆಂಬುದಾಗಿ ಕೇಳಿದಾಗ ಆ ಸೇವಕರು ಇಬ್ರು ಹೇಳ್ತಾರ, ಪಾಸ್ಟರ್ ವಸಂತ್, ಪಾಸ್ಟರ್ ಜೆರೆಮಿಯ ಪಾಲ್ ಅವರು ಇಬ್ರು ಅಲ್ಲೇ ಇರ್ತಾರೆ. ಹೌದು, ಅಲ್ಲೇ ಇರ್ತಾರ. ಅವ್ರು ಹೇಳ್ತಾರ, ಈಗೋ ನೀನು ಹೋಗಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಸ್ಥಾನ ಹೊಂದಿದ್ರೆ ನೀನು ಮೇಲೆ ದೇವರಾತ್ಮನ ಬರ್ತಾನ, ನೀನು ಸೇವೆ ಮಾಡುವುದಕ್ಕೂ ದೇವ್ರಿಗೋಸ್ಕರ ಬದುಕಲಕ್ಕೂ ನಿನಗೆ ಅನುಕೂಲ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗೆ ನಾನು ಹೇಳ್ತೀನಿ, ಪಾಸ್ಟರ್ ಚಿಕ್ಕ ಮಗು ಆಗಿದ್ದಾಗ ನಮ್ಮ ತಂದೆ ತಾಯಿಗಳು ನಮ್ಮ ಮೆಥಡಿಸ್ಟ್ ಅಲ್ಲಿ ನೀರಿಂದ ಶಿಮಿಸಿ ನಮಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ಹೇಳಿದ್ದಾರೆ, ನಾವು ಊರಲ್ಲೆಲ್ಲ ನೋಡಿದೀವಿ ಕೆಲವು ಮಕ್ಕಳನ್ನ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಬೈಬಲ್ ಪ್ರಕಾರ ನಾವು ಮಾಡುವುದರಿಂದ ದೇವರ ಆಜ್ಞೆಗಳಿಗೆ ನಾವು ವಿಧಿಯರಾಗುತ್ತೀವಿ ಅಂತ ಹೇಳ್ತಾರೆ. ಆಗ ನಾ ಅವ್ರಿಗೆ ಹೇಳ್ತೀನಿ, ಅಯ್ಯ ನಿಮ್ಮ ಅನಿಸಿಕೆ ನಿಮ್ಮ ಒಪಿನಿಯನ್ ಇದ್ರೆ ನನಗೆ ಕೊಡ್ರಿ ಅಂತ ಹೇಳ್ತೀನಿ ನಾನು.
ಆಗ ಅವ್ರು ಕರ್ಕೊಂಡೋಗಿ ಆ ಕಾಲುವೆಯಲ್ಲಿ ನನಗೂ ನನ್ನ ಹೆಂಡತಿಗೂ ನನ್ನ ತಮ್ಮನ ಹೆಂಡತಿಗೂ 3 ಜನಕ್ಕೆ ದೀಕ್ಷಾಸ್ಥಾನ ಅವ್ರು ಕೊಡ್ತಾರೆ. 3 ಜನಕ್ಕೆ ದೀಕ್ಷಾಸ್ಥಾನ ಕೊಟ್ಟ ನಂತರ ನಾವು ಅಲ್ಲಿಂದ ಬೆಂಗಳೂರು ಪಟ್ಟಣಕ್ಕೆ ಬರ್ತೀವಿ. ಬಂದ ನಂತರ ಸ್ಟ್ರೈಟ್ ಆಗಿ ನಮ್ಮ ಮನೇಲಿ ಉಳ್ಕೊಂಡಿರ್ತೀವಿ ಒಂದ್ 2-3 ತಿಂಗಳ. ಆದ್ರೆ ನಾವು ಜಾನ್ ಪಾಸ್ಟರ್ ಹತ್ರ ಹೋಗ್ತಾ ಇರ್ತೀವಲ್ಲ, ಸ್ವಲ್ಪ ನಮಗೆ ದೂರ ಆಗ್ತದೆ. ಒಂದ್ 20-25 ಕಿಲೋಮೀಟರ್ ಆಗೋಯ್ತು ಚರ್ಚಿಗೆ ಹೋಗೋದು. ನಾವು ಅಲ್ಲಿಂದ ಬಿಟ್ಬಿಡ್ತೀವಿ. ಬಿಟ್ಟ ಮೇಲೆ ಮನೇಲೇ ಕುಂತ್ಕೊಂಡು ಪ್ರೇಯರ್ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ದಿನ ನಮಗೆ ಪಾಸ್ಟರ್ ಕಾಳನಾಯಕ್ ಅವರು ಹಾಡು ನಮಗೆ ಟಚ್ ಆಗುತ್ತೆ. ಆ ಹಾಡು ಏನಪ್ಪಾ ಅಂತ ನೋಡ್ಬೇಕಾದ್ರೆ, ನಜರೇತಿನ ನನ್ನೇಸಯ್ಯ ನನ್ನ ಕೂಗಿಗೆ ಕಿವಿಗೋಡಯ್ಯ. ಈ ಹಾಡು ನನಗೆ ಬಹಳ ಟಚ್ ಆಗ್ಬಿಡ್ತಾವ. ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಕೇಳ್ತಿದ್ದೆ ಪಾಸ್ಟರ್. ನಮ್ಮ ತಂದೆ ಯಾವಾಗ್ಲೂ ಆಗ್ತಾ ಇದ್ರು. ಪ್ರೈಸ್ ದ ಲಾರ್ಡ್. ಈ ಹಾಡು ನಾನು ಕೇಳಿದಾಗ ಈ ಸೇವಕರು ಎಲ್ಲಿರ್ಬೋದು ಎಂಬುದಾಗಿ ಆ ಸಿಡಿಯಲ್ಲಿ ಆ ಹಾಡುಗಳು ಮುಗಿಗಂಟ ಕೇಳಬೇಕಾದ್ರೆ ಲಾಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರ. ಅವರು ನಾವಿರುವಂತ ಸ್ಥಳಕ್ಕೂ ಅವ್ರಿರುವಂತ ಸ್ಥಳಕ್ಕೆ ಜಸ್ಟ್ 2 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಬಹಳ ಸಂತೋಷ ಆಗುತ್ತೆ. ಆಗ ಸೇವಕರನ್ನ ಹೋಗಿ ನಾನು ಭೇಟಿ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಒಂದು ಸ್ವೀಟ್ ಬಾಕ್ಸ್ ತಗೊಂಡೋಗಿ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ. ಪಾಸ್ಟರ್ ಪೀರನಾಯಕ್ ಅವ್ರ ತಮ್ಮ ಪಾಸ್ಟರ್ ಕಾಳನಾಯಕ್, ಇವ್ರನ್ನ ನೋಡಿ ಬಹಳ ಸಂತೋಷ ಪಡ್ತೀನಿ ನಾನು. ಆಗ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಒಬ್ಬ ವಿಶ್ವಾಸಿಯಾಗಿ ಅವ್ರ ಸಭೆಯಲ್ಲಿ ನಾನು ಬೆಳೀತಾ ಹೋಗ್ತೀನಿ. ಬೆಳೀತಾ ಹೋದಾಗ ಆ ಸಭೆಯಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಓಡಾಡುವುದಕ್ಕೆ ಪ್ರಾರಂಭ ಮಾಡ್ತೀನಿ. ದೇವರು ಸೇವಕರು ಹೇಳುವಂತ ಎಲ್ಲ ವಾಕ್ಯಗಳಿಗೆ ನಾನು ಶರಣಾಗ್ತೀನಿ. ಆ ವಾಕ್ಯಗಳೆಲ್ಲ ನನ್ನ ಹೃದಯದಲ್ಲಿ ನಾನು ಸ್ವೀಕರಿಸ್ಕೊಳ್ತಾ ಇರ್ತೀನಿ. ಆದ್ರೆ ಒಂದು ದಿನ ಪಾಸ್ಟರ್ ಕಾಳನಾಯಕ್ ಒಂದು ಮಾತು ಹೇಳ್ತಾರೆ. ಅದೇನಪ್ಪಾ ಅಂದ್ರೆ, ನೋಡಿ, ದೇವರ ಸೇವಕನ ಹೇಳುವಂತ ಮಾತು ನೀವು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ಪ್ರಾರಂಭ ಮಾಡಿದರೆ ನೀವು ಸಾಕ್ಷಿಗಳಾಗಿರ್ತೀರಿ. ಅದು ಏನಪ್ಪಾ ಅಂದ್ರೆ, ನಮಗೆ ಓದುವುದಕ್ಕೆ ಬರಂಗಿಲ್ಲ, ನಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಬರಂಗಿಲ್ಲ ಅಂತ ಈ ತರ ಚಿಂತೆ ಮಾಡಕ್ ಹೋಗ್ಬೇಡಿ. ದೇವರು ವಾಕ್ಯ ಹೇಳ್ತದ, ತಿಳ್ಕೊರಿ. ನೋಡು, ಯಾವನಿಗನಾದರೂ ಜ್ಞಾನ ಕಡಿಮೆ ಆಗಿದರೆ ಅವನು ನನ್ನ ಕೇಳಿಕೊಳ್ಳಲಿ, ಅಂಗಿಸದೆ ಉದಾರ ಮನಸ್ಸಿನಿಂದ ದೇವರು ಕೊಡ್ತಾರೆ, ನೀವು ಕೇಳಿಕೊಳ್ಳ್ರಿ ಎಂಬುದಾಗಿ ಅವ್ರು ಹೇಳಿದ್ರು ಪಾಸ್ಟರ್. ಆಗ ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಿದೆ. 4 ಗಂಟೆಗೆ ಎದ್ಬಿಟ್ಟು ನಮ್ಮ ಬಾಡಿಗೆ ಮನೆ ಇದೆ, ಆ ಬಿಲ್ಡಿಂಗ್ 4ನೇ ಫ್ಲೋರ್ ಮಾಳಿಗೆ ಮೇಲೆ ಹೋಗ್ಬಿಟ್ಟು ನಾನು ಪ್ರೇಯರ್ ಮಾಡ್ತಿದ್ದೆ. ಹೇಗೆ ಪ್ರೇಯರ್ ಮಾಡ್ತಾ ಇದೀನಪ್ಪ ಅಂತಂದ್ರೆ, ಶರ್ಟ್ ಬಿಚ್ಚಿಬಿಟ್ಟು ಪ್ಯಾಂಟ್ ಬಿಚ್ಚಿಬಿಟ್ಟು ಬರೇ ಅಂಡರ್ವೇರ್ ಮೇಲೆ ಕೈಗಳೆತ್ತಿ 1 ಅವರ್ 1.5 ಅವರ್ ಪ್ರೇಯರ್ ಮಾಡ್ತಾ ಇದ್ದೆ ನಾನು. ಬೆಳಗಿನ ಜಾವ 4 ಗಂಟೆ. ಹೌದೌದು, ಪ್ರೇಯರ್ ಮಾಡ್ತಾ ಇದೆ. ಇದು ದಿನನಿತ್ಯಲೂ ನನ್ನ ಜೀವಿತದಲ್ಲಿ ಹಂಗೇ ಹೆಚ್ಚಾಗುತ್ತಾ ಬಂದಾಗ ನಮ್ಮ ಸೇವಕರು ಹೇಳ್ತಾರ, ಕಾಳನಾಯಕ್ ಅವರು ಏನ್ ಹೇಳ್ತಾರಂತಂದ್ರೆ, ನೀವು ಬೈಬಲ್ ಓದಕ್ಕೆ ಬರಂಗಿಲ್ಲ ಎಂಬುದಾಗಿ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಒಂದು ಬೈಬಲ್ ನೀವು ಎತ್ಕೊಂಡ್ ಬರ್ರಿ, ಅದನ್ನ ತೆಗೆದುಕೊಂಡು ಚರ್ಚಿಗೆ ಬನ್ನಿ, ದೇವ ಜನರೊಂದಿಗೆ ಕೂಡಿಬಿಟ್ಟು ಅದನ್ನ ಪ್ರೀತಿಸ್ರಿ ಎಂಬುದಾಗಿ ಹೇಳ್ತಾರೆ. ಆಗ ನಾನು ಸೇವಕರು ಹೇಳಿದ ರೀತಿಯಲ್ಲಿ ಒಂದು 100 ರೂಪಾಯಿ ಕೊಟ್ಟು ಬೈಬಲ್ ತಗೊಂಡೆ, ಸಭೆಗೆ ಬಂದಾಗ ಸೇವಕರು ಹೇಳುವಂತ ಎಲ್ಲಾ ವಾಕ್ಯಗಳು ಕೇಳ್ತಾ ಇದೆ. ಅನೇಕರು ದೇವರ ಮಕ್ಕಳು ಬೈಬಲ್ ತೆಗಿತಾ ಇದ್ರು, ಓದ್ತಾ ಇದ್ರು. ಆಗ ನಾನೇನ್ ಮಾಡ್ತಾ ಇದ್ರಂದ್ರೆ, ಬೈಬಲ್ ಓಪನ್ ಮಾಡೋದು, ನೋಡೋದು, ಮತ್ತೆ ತಿರ್ಗಾ ಮುಚ್ಚೋದು, ಬೈಬಲ್ ಓಪನ್ ಮಾಡೋದು, ನೋಡೋದು, ಮತ್ತೆ ಮುಚ್ಚೋದು. ಇದೇ ರೀತಿಲಿ ಮಾಡ್ಬೇಕಾದ್ರೆ ಸೇವಕರು ಒಂದಿನ ಹೇಳಿದ್ರಲ್ವಾ, ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ನನ್ನ ಕೇಳಿಕೊಳ್ಳಲಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದಲ್ಲ, ಅಂಗಿಸದೆ ಉದಾರ ಮನಸ್ಸಿನಿಂದ ದೇವರು ಕೊಡ್ತಾನಂತ ಹೇಳಿದಾರಲ್ಲ ಅಂತ ಆ ವಾಕ್ಯ ನೆನಪಾಗ್ತದೆ ನನಗೆ ಬೆಳಗಿನ ಜಾವ 4 ಗಂಟೆಗೆ. ಆಗ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೀನಯ್ಯ. ಆಗ ಬೇಡಿಕೊಂಡಾಗ ದೇವರಿಗೆ ಸ್ತೋತ್ರ, ಈ ಬೈಬಲ್ ಓದುವಂತ ದೇವರು ನನಗೆ ಜ್ಞಾನ ಕೊಡ್ತಾರೆ. ಓಕೆ, ಅಂದ್ರೆ ನೀವು ಯಾವುದೇ ಕ್ಲಾಸ್ಗೆ ಹೋಗಿಲ್ಲ, ಏನು ಮಾಡಿಲ್ಲ, ಹಂಗೆ ಓದೋ ತರ ನಿಮ್ಗೆ ದೇವ್ರ ಜ್ಞಾನ. ಹೌದೌದು, ನಿಜವಾಗಲೂ ದೇವರು ದೊಡ್ಡವನು. ಈ ಕಾರ್ಯ ನನ್ನ ಜೀವಿತದಲ್ಲಿ ಮಾಡಿದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಅದನ್ನ ಸ್ವಲ್ಪ ವಿವರಿಸ್ಬೋದಾ ಫಸ್ಟ್? ಯಾವ ರೀತಿ ನೀವು ಓದಕ್ಕೆ ಅದು ನಿಮ್ಗೆ ಸ್ಟಾರ್ಟ್ ಮಾಡಿದ್ರಿ, ಹೆಂಗೆ ಅದು ನಿಮ್ಗೆ ಜ್ಞಾನ ಬಂತು? ನೋಡಿ, ಪಾಸ್ಟ್ ಹೇಳಿದಂತ ಮಾತುಗಳನ್ನ ನಾನು ನನ್ನ ಹೃದಯದಲ್ಲಿ ತೆಗೆದುಕೊಂಡೆ, ದೇವರ ವಾಕ್ಯಕ್ಕೆ ನಾನು ಶರಣಾದೆ. ಆಗ ನನಗೆ
ದೇವರು ವಾಕ್ಯ ಹೇಳ್ತದ, ಬೇಡಿಕೋ ನಿನಗೆ ದೊರಕುವುದಂತ ಹೇಳ್ತದಲ್ಲ. ನಾನು ಬೇಡಿಕೊಳ್ಳೋಣ ಎಂಬುದಾಗಿ ತೀರ್ಮಾನದೊಟ್ಟಿಗೆ ಕುಳಿತುಕೊಂಡು ಬೇಡಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆ. ಇದು Okay. ಹೆಂಗೆ ಅಂದ್ರೆ ಪಾಸ್ ಹೇಳುವಂತ ವಾಕ್ಯಗಳೆಲ್ಲ ನಾವು ಹೃದಯದಲ್ಲಿ ತೆಗೆದುಕೊಳ್ತಿದ್ವಿ ನೋಡು, ಅದು ತೆಗೆದುಕೊಂಡು ಬಂದು ಬೇಡಿಕೊಳ್ತಾ ಇದೀವಿ ಕೈ ಒಡ್ಡಿ ದೇವರ Okay. ಸಮ್ಮುಖದಲ್ಲಿ. ಸ್ವಾಮಿ ನನಗೆ ಜ್ಞಾನ ಕೊಡು, ವಿವೇಕ ಕೊಡು, ತಿಳುವಳಿಕೆ ಕೊಡು ಈ ಬೈಬಲ್ ಓದುವುದಕ್ಕೆ ಎಂಬುದಾಗಿ ದೇವರ ಹತ್ರ ಬೇಡಿಕೊಳ್ತಾ ಇದೀವಿ. ಬೇಡ್ತಾ ಇದ್ರಿ, ಅದನ್ನ ಓದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇದು ಓದಕ್ಕೆ ಯಾವ ತರ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ, ನಮ್ಮ ತಮ್ಮ ತಂಗಿನ ಸ್ಕೂಲಿಗೆ ಹಾಕಿದ್ದೆ ನಾನು. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಅವ್ರು ಓದ್ತಾ ಇರುತ್ತಿದ್ರು. ಅವ್ರ ಜೊತೆಲಿ ನಾನು ಕುಂತ್ಕೊಂಡು ಪಕ್ಕದಲ್ಲಿ ಕುಂತ್ಕೊಂಡು ಅವ್ರು ಏನನ್ನು ಬರಿತಾ ಇದ್ರು ಅದೆಲ್ಲ ನೋಡ್ಕೊಂಡು ನಾನು ತೆಗಿತಾ ನೋಡ್ತಾ ಇರ್ಬೇಕಾದ್ರೆ, ನನಗೂ ಕೂಡ ಒಂದು ವಾಕ್ಯ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಓದಿದ್ದು. ಅದು ಯಾವ ವಾಕ್ಯ ಫಸ್ಟ್? ಕೀರ್ತನೆ 23ನೇ ಅಧ್ಯಾಯ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಇದು ನನಗೆ ಫಸ್ಟ್ ಟೈಮ್ ನನಗೆ ಬಂತು. ಆಗ ದೇವ್ರ ಕೃಪೆಯಿಂದ ಅದು ಹಂಗೆ ದಿನನಿತ್ಯಲೂ ಅದು ಅಭಿವೃದ್ಧಿ ಆಗುತ್ತಾ ಬಂತು. ಆಗ ನಾನು ಆ 4 ಗಂಟೆ ಜಾವದ ಪ್ರಾರ್ಥನೆಯಲ್ಲಿ ಕೇಳಿಕೊಳ್ತಾ ಇದ್ದೆ, ಏನಂತಂದ್ರೆ, ಸ್ವಾಮಿ, ಮೋಸೆಯನ್ನ ಹಿಂಬಾಲಿಸಿದಂತ ಎಲಿಷನು ಕೂಡ ಏನಾದನಪ್ಪ ಅಂತ ನೋಡ್ಬೇಕಾದ್ರೆ, ಇಸ್ರಾಯೇಲರ ಜನರನ್ನು ನಡೆಸುವುದಕ್ಕೆ ಕಾರಣರಾದರು. ಎಲಿನನ್ನು ಹಿಂಬಾಲಿಸಿದಂತ ಎಲಿಷನು ಕೂಡ ಒಬ್ಬ ಪ್ರವಾದಿ ಆದನು. ಕಾಳನಾಯಕ್ ಪಾಸ್ಟರ್ ಜೊತೆಲಿ ನಾನು ಇದ್ದೀನಪ್ಪ, ಅವರಲ್ಲಿರುವಂತ ಕೃಪಾವರಗಳು ನನಗೆ ದಯಪಾಲಿಸಪ್ಪ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾನು ಕೇಳುವುದಕ್ಕೆ ಪ್ರಾರಂಭ ಮಾಡುತ್ತಾ, ದೇವರು ಒಂದು ದಿನ ಆ ಕೃಪಾವರಗಳನ್ನು ತುಂಬಿಸಿದಾಗ ಈ ಹಾಡು ಸಂಪೂರ್ಣವಾಗಿ ಮುಗಿಸುವುದಕ್ಕೆ ನಮಗೆ ಅನುಕೂಲ ಆಯಿತು. ಯಾವ ಹಾಡು? ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ ಎಂಬ ಹಾಡು. ಓಕೆ, ನೀವು ಅದನ್ನ ಬರೆಯಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇದು ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ಊರಿಂದ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಬಂದಿತ್ತು ಇದು ನಮ್ಗೆ. ಓಕೆ. ಎಲ್ಲೋ ಒಂದ್ ಕಡೆಗೆ ಬಂದಿತ್ತು. ಆಗ ನಮ್ಮ ತಮ್ಮ ಶಾಂತಕುಮಾರ್ ಅಂತೇಳಿ ಅವರ ಸಹಾಯನ ತೆಗೆದುಕೊಂಡು ನಮ್ಮ ತಮ್ಮನ ಇಬ್ಬರ ಜೊತೆಯಲ್ಲಿ ಕೂಡಿ ಇದನ್ನ ಕರೆಕ್ಷನ್ ಮಾಡಿ ಈ ಹಾಡನ್ನ ನಾವು ಫುಲ್ ಮುಗಿಸಿದ್ದೀವಿ. ಇದು ಆದ ನಂತರ ಪುನಃ ನನಗೆ ಇನ್ನೊಂದು ಹಾಡು ಅವತ್ತಿನ ಕಾಲಕ್ಕೆ ದೇವ್ರು ಕೊಟ್ಟರು. ಅದು ಹೇಗಿರ್ತದಪ್ಪ ಅಂತಂದ್ರೆ, ಆ 4 ಗಂಟೆ ಜಾವದಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಕೊಟ್ಟಂತ ಹಾಡು. ದೇವಾ ದೇವಾ ನಿನ್ನ ಆರಾಧಿಸುವೆ ದೇವಾ, ದೇವಾ ದೇವಾ ನಿನ್ನ ಸ್ತುತಿಸುವೆ ದೇವಾ, ನಿನ್ನ ವರ್ಣಿಸುವೆ ದೇವಾ. ಈ ಹಾಡು ದೇವ್ರು ನನಗೆ ಅವತ್ತು ಫಸ್ಟ್ ಈ ಹಾಡೆಲ್ಲ ದೇವ್ರು ನಿಮಗೆ ಕೊಡ್ತಾ ಇದ್ರು. ಹೌದು 4 ಗಂಟೆ ಪ್ರಾರ್ಥನೆ, 4 ಗಂಟೆ ಜಾವದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ. ಹೌದು ಈ ಹಾಡು ದೇವ್ರು ನಿಮಗೆ ಕೊಡ್ಬೇಕಾದ್ರೆ ಯಾವ ರೀತಿ ಸ್ವರ ಕೇಳ್ತಾ ಇದ್ರಿ ಫಸ್ಟ್ ದೇವ್ರದ್ದು ನೀವು? ಪ್ರೇಯರಲ್ಲಿ ನಾವು ಕಣ್ಣು ಮುಚ್ಕೊಂಡು ಸ್ತೋತ್ರ ಮಾಡುತ್ತಾ ಕುಂತ್ಕೊಂಡಾಗ ಅದು ನಮಗೆ ಗುರುತಾಗ್ತಾ ಇರ್ಲಿಲ್ಲ. ಬೇರೆ ಸೇವಕರು ಹಾಡಿದಂತ ಹಾಡುಗಳನ್ನ ಹಾಡುತ್ತಾ ದೇವ್ರನ್ನ ಘನಪಡಿಸ್ಬೇಕಾದ್ರೆ ಆ ಹಾಡುಗಳು ಒಳಗಡೆಯಿಂದ ಕೆಲವೊಂದು ಆಲೋಚನೆಗಳು ನಮಗೆ ದೇವರ ಆತ್ಮನ ಕೊಡ್ತಾ ಇದ್ರು. ಬೈಬಲ್ ಓದೋದಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಸೇವಕರು ಹೇಳಿದಂತ ವಾಕ್ಯವನ್ನು ಕೇಳಿ ಅನೇಕ ಹಾಡುಗಳು ಬರೆದಿದ್ದು ನನ್ನ ಹತ್ರ ಇದಾವೆ. ಇವೆಲ್ಲ ಬೈಬಲ್ ಓದುವುದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಈ ಹಾಡುಗಳೆಲ್ಲ ನಾನು ಅದನ್ನ ಸರಿಯಾಗಿ ನಾನು ಜೋಡಣೆ ಮಾಡುವುದಕ್ಕೆ ಅನುಕೂಲ ಆಯ್ತು. ಓಕೆ, ಫಸ್ಟ್ ಇನ್ನೊಂದು ಕ್ವಶನ್ ಇದ್ರಲ್ಲಿ, ಸೊ ನೀವು ಯಾವ್ದಾದ್ರು ಮ್ಯೂಸಿಕ್ ಕ್ಲಾಸ್ಗೆ ಹೋಗಿದ್ದೀರಾ ಫಸ್ಟ್? ಇಲ್ಲಯ್ಯ, ನನಗೆ ಮ್ಯೂಸಿಕ್ ಬಗ್ಗೆ ಏನು ಗುರುತಿಲ್ಲ. ಅದಕ್ಕೆಲ್ಲ ಸಿಂಗಿಂಗ್ ಕ್ಲಾಸ್ಗೆ ಯಾವ್ದಕ್ಕೆ? ಇಲ್ಲ, ಅದಕ್ಕೂ ನಾವು ಮತ್ತೆ ವೋಕಲ್ ಎಲ್ಲ ಹೆಂಗೆ ಕಲ್ತ್ರಿ ಫಸ್ಟ್? ನೀವು ಹಾಡೋದು, ಈ ತಾಳಜ್ಞಾನ, ಸ್ವರಜ್ಞಾನ ಇದೆಲ್ಲ ಹೆಂಗೆ ಕಲ್ತ್ರಿ? ಇದು ಹೇಗಂದ್ರೆ, ನಮ್ಮ ಪಾಸ್ಟರ್ ಕಾಳನಾಯಕ್ ಅವರಿಂದ ಜೊತೆಲಿ ಅವರು ಸೇವೆಗೆ ಹೋಗ್ತಾ ಇದ್ರು, ವಿಸಿಟಿಂಗ್ ಪ್ರೇಯರ್ಗೆ, ಕುಟುಂಬ ಪ್ರಾರ್ಥನೆಗೆ. ಆಗ ನಾವೇನ್ ಮಾಡ್ತಾ ಇದ್ದು, ನಮ್ಮ ಪಾಸ್ಟರ್ ಹೇಗೆ ಆಡ್ತಾರೆ ಎಂಬುದಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು. ಆಗ ಅಬ್ಸರ್ವ್ ಮಾಡುವಾಗ ಅದು ನಮ್ಗೆ ಅನುಕೂಲ ಆಯ್ತು. ಇವತ್ತು ಅದು ಬಹಳಷ್ಟು ಬೆನಿಫಿಟ್ ಆಯ್ತು. ಈ ರೀತಿ ಕಾಳನಾಯಕ್ ಫಸ್ಟ್ ನೋಡಿ 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 ನೀವು ಅದನ್ನ ಅಬ್ಸರ್ವ್ ಮಾಡಿ ನೀವು ಆಡಕ್ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಕಲ್ತಿದ್ದು? ಖಂಡಿತ. ಆಲ್ಮೋಸ್ಟ್ ನಾವು ಹಾಡುಗಳು ಬರೆಯುವುದಕ್ಕೂ ಮತ್ತೆ ಹಾಡುವುದಕ್ಕೆ ಅವರೇ ಕಾರಣರು. ಫಸ್ಟ್ನೇದು ದೇವರು, ಆ ನಂತರ ಸೇವಕರಿಂದ ನಾವು ತುಂಬಾ ಕಲ್ತಿದ್ದೀವಿ. ಹೀಗೆ ಇದು ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ದಿನ ಪ್ರಾರಂಭಿಸಿದೀವಿ, ನಮ್ಮ ಹಾಡುಗಳು ಪ್ರಾರಂಭಿಸಿದೀವಿ, ಆದ್ರೆ ಬರೆಯುವುದಕ್ಕೆ. ಆದ್ರೆ ನಮ್ಮ ಸಭೆಯಲ್ಲಿ ಬಹಳಷ್ಟು ಜನ ಸಿಂಗರ್ಸ್ಗಳಿದ್ದಾರೆ. ಕಾಳನಾಯಕ್ ಪಾಸ್ಟರ್ ಸಭೆಯಲ್ಲಿ ಎಲ್ಲರೂ ಸಿಡಿ ಮಾಡೋರೇ ಇದ್ದಾರೆ. ಹಾಗೆ ನಾನು ಅಂದ್ಕೊಂಡೆ, ಇನ್ಮೇಲೆ ಎಲ್ಲರೂ ಸಿಡಿ ಮಾಡೋದ್ರಿಂದ ನಾವು ಸಿಡಿ ಮಾಡೋದು ಸರಿಯಲ್ಲ, ನಮ್ಮ ಕರುವಿಕೆ ಬೇರೆ ಇರ್ಬೋದು ಎಂಬುದಾಗಿ ಸೇವಕರ ಜೊತೆಲಿ ಸೇರಿ ನಾವು ಪ್ರಾರ್ಥನೆ ಹಾಡುಗಳೊಂದಿಗೆ ನಡೀತಾ ಇದ್ದೀವಿ. ಫಸ್ಟ್ ಈ ಸೆಂಟ್ರಲ್ಲಿ ನೀವು ಕರೆಯುವಿಕೆ ಅಂತ ಹೇಳೋದಕ್ಕೆ ಇನ್ನೊಂದು ಕ್ವಶನ್ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ದು ಕರೆ ಏನಂತ ಯಾವಾಗ ಗೊತ್ತಾಯ್ತು ಫಸ್ಟ್?
ನಮ್ಮ ಪಾಸ್ಟರ್ ಕಾಳನಾಯಕ್ ಅವರು ಆಗಿನ ಕಾಲದಲ್ಲಿ 3 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಇಡ್ತಾರೆ ಅವರು. ಉಪವಾಸ ಪ್ರಾರ್ಥನೆಗೆ ಚೆನ್ನೈಯಿಂದ ಪಾಸ್ಟರ್ ಅನ್ಬು ಅಂತ ಹೇಳಿ ಒಬ್ಬ ಪ್ರವಾದಿನ ಕರೆಸಿರ್ತಾರೆ. ಓಕೆ. ಆ 3 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಉಪವಾಸ ಹಾಕಿ ದೇವ್ರ ಸಮ್ಮುಖದಲ್ಲಿ ಕೂಡಿ ಕುಂತ್ಕೊಂಡಿರ್ತೀವಿ. ಆದ್ರೆ ಒಂದು ದಿನ ಏನಾಗುತ್ತಪ್ಪ ಅಂದ್ರೆ 2 ದಿನ ಮುಗಿದೋಯ್ತು, 3ನೇ ದಿನ ಲಾಸ್ಟ್ ದಿನಗಳಲ್ಲಿ ಆಗ ನಾವು ನನ್ನ ಹೆಂಡತಿ ಹೋಗಿ ಪ್ರಾರ್ಥನೆಗೆ ಹೋಗಿ ಅವ್ರ ಹತ್ರ ತಲೆಬಾಗಿಸ್ಕೊಳ್ಳು ನಿಂತ್ಕೊಳ್ಳುತ್ತೀವಿ. ಆಗ ತಲೆ ಮೇಲೆ ಕೈ ಇಟ್ಟು ಅವ್ರು ಪ್ರಾರ್ಥನೆ ಮಾಡ್ತಾರ. ಈಗೋ ಚಿಕ್ಕ ವಯಸ್ಸಲ್ಲೇ ತಪ್ಪಿ ಹೋದಂತ ನಿನ್ನನ್ನು ನಾನು ನನ್ನ ಸನ್ನಿಧಿಯಲ್ಲಿ ನನ್ನ ನಾಮ ಮಹಿಮೆಗೋಸ್ಕರ ನನ್ನನ್ನು ಕೊಂಡಾಡುವುದಕ್ಕೋಸ್ಕರ ನಿನ್ನನ್ನೇ ನಾನು ಆರಿಸಿಕೊಂಡಿದ್ದೀನಿ ಎಂಬುದಾಗಿ ಆ ಸೇವಕರು ನನಗೆ ಪ್ರವಾದನೆ ಮಾಡ್ತಾರೆ. ಆ ಪ್ರವಾದನೆ ಮಾಡಿದಾಗ ಮಾರನೇ ದಿನ ನಮ್ಮ ಪಾಸ್ಟರ್ ಕಾಳನಾಯಕಯ್ಯನವರು ಏನ್ ಮಾಡ್ತಾರಂದ್ರೆ ಅವರು ಕೋರಸ್ ಟೀಮ್ಗೆ ನನ್ನ ಸೆಲೆಕ್ಟ್ ಮಾಡಿ ನಿಲ್ಲಿಸ್ತಾರೆ. ಆಗ ಪ್ರವಾದನೆ ಬಂದಿದ್ ನೆಕ್ಸ್ಟ್ ಡೇಗೆನೆ ನಿಮ್ನ ಕೋರಸ್ ಟೀಮಿಂಗ್ ಹೌದು. ಓಕೆ. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಆ ಕೋರಸ್ ಟೀಮ್ ಅಲ್ಲಿ ಸೇರಿ ಒಳ್ಳೆ ಉತ್ತಮವಾಗಿ ಹಾಡುಗಳು ದೇವರನ್ನು ಘನಪಡಿಸುವಂತದ್ದು ಇದು ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಹೆಚ್ಚಾಗುತ್ತಾ ಬರ್ತದ. ಆಗ ಹೆಚ್ಚಾಗುತ್ತಾ ಬಂದಾಗ ಆಗ ನಮ್ಮ ಸೇವಕರು ಒಂದು ದಿನ ಹೇಳ್ತಾರೆ, ಕಾಳನಾಯಕ ಅವರು ನನಗೆ ಎಣ್ಣೆ ಹಾಕಿ ಹಸ್ತಾರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಸುವಾರ್ಥಿಕನಾಗಿ ಈ ಸಭೆಯಲ್ಲಿ ಇದ್ದುಕೊಂಡು ಸೇವೆ ಮಾಡೆಂಬುದಾಗಿ ಹೇಳಿ ನನ್ನ ಸೆಲೆಕ್ಟ್ ಮಾಡ್ತಾರೆ. ಓಕೆ. ನಿಮ್ದು 5-fold ಮಿನಿಸ್ಟ್ರಿ ಇವಾಂಜಲಿಸ್ಟ್ ಸೇವೆ ನಿಮ್ದು. ಹೌದೌದು. ಓಕೆ. ಹೀಗೆ ನಾನು ಅಲ್ಲಿ ಪ್ರಾರ್ಥನೆ ದೇವ್ರ ಸೇವಕರು ಮಾಡಿದ ನಂತರ ನಾನು ಸುವಾರ್ಥಿಕನಾಗಿ ಆ ಸಭೆಯಲ್ಲಿ ಇದ್ದುಕೊಂಡೇ ನಾನು ಸೇವೆ ಮಾಡ್ತೇನೆ. ಸುಮಾರು 13-14 ವರ್ಷಗಳ ಕಾಲ ಆ ಸೇವಕರ ಜೊತೆಲೆ ನಾನು ಇರ್ತೀನಿ. ಆಗ ಅಲ್ಲಿ ಇರ್ಬೇಕಾದ್ರೆ ನಮ್ಮ ಪಾಸ್ಟರ್ ಸಿಡಿ ಮಾಡ್ತಾ ಇರ್ತಾರಲ್ಲ, ಒಂದು ದಿನ ನಾವು ಕೇಳ್ತೀವಿ, ಅಯ್ಯ ನಮ್ದು ಹಾಡಿದೆ ನೋಡೋಣ ಅಂತ ಹೇಳಿ. ಅವರು ರೆಕಾರ್ಡಿಂಗ್ ನಡೀತಾ ಇರ್ತದೆ ಒಂದು ಸ್ಟುಡಿಯೋದಲ್ಲಿ, ನಾವು ಹೋಗ್ತೀವಿ. ಹೋಗಿ ಹೇಗ್ ನಡೀತಿದೆ ಎಂಬುದಾಗಿ ನೋಡ್ಬೇಕಾದ್ರೆ ನಮ್ಮ ಪಾಸ್ಟರ್ ಹೇಳ್ತಾರ, ಡೈರೆಕ್ಟರ್ಗೆ ಚೆನ್ನೈ ಒಬ್ಬ ಸೇವಕರಿದ್ದಾರೆ, ಫ್ಲೂಟ್ ಸುರೇಶ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್, ಅವ್ರನ್ನ ಪರಿಚಯ ಮಾಡ್ತಾರೆ. ಇವ್ರು ನಮ್ಮ ಸಭೆ ವಿಶ್ವಾಸಿ, ಆದ್ರೆ ಇವರು ಹಾಡುಗಳು ಬರ್ದಿದ್ದಾರೆ ಅಂತ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ, ಅಯ್ಯ ಮಾಡ್ರಯ್ಯ ನಾವು ಮಾಡ್ತೀವಿ ಅಂತಾರೆ. ಹಾಗೆ ಇಮಿಡಿಯೇಟ್ಲಿ ಆಗಿ ನಾವು ವಾಯ್ಸ್ ಕೊಡ್ತೀವಿ. ವಾಯ್ಸ್ ಕೊಟ್ಟ ನಂತರ ಆ ಹಾಡಲ್ಲಿ ಆ ಒಂದು ಸಿಡಿಯಲ್ಲಿ ಈ ಹಾಡುಗಳು ಬರ್ತಾವ. ಏಸಪ್ಪ ಈ ಹೃದಯದಲ್ಲಿ ನೀ ಬಾರಪ್ಪ ಎಂಬ ಹಾಡು. ಓಕೆ. ಓಕೆ. ಈ ಹಾಡು ಹೊರಗಡೆ ಬಂದಾಗ ಆ ಸೇವೆಯಲ್ಲಿ ಬಹಳಷ್ಟು ದೇವರು ಚೆನ್ನಾಗಿ ನನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಸುವಾರ್ತೆ ಸೇವೆಯಲ್ಲಿ. ಹಾಡುಗಳು ಎಲ್ಲಾ ಕಡೆಗೆ ಹಾಡೋದು ನಾವು ಕೇಳ್ತಾ ಇದೀವಿ, ಎಲ್ಲಾ ಕಡೆಗೆ ಹಾಡೋದು ಕೇಳ್ತಾ ಇದೀವಿ, ಸಭೆಗೆ ಕರೆಕ್ಟಾಗಿ ಹೋಗ್ತಾ ಇರ್ಲಿಲ್ಲ. ಹಾಡುಗಳು ಬಂದದ್ರ ರೂಪಲೇ ಆ ಸಭೆಗೆ ಹೋಗೋದು ಸಿಡಿ ಬಾರೋದು, ಈ ಸಭೆಗೆ ಹೋಗಿ ಸಿಡಿ ಬಾರೋದು, ಇದೇ ಆಗೋಯ್ತು. ಆಗ ನಮ್ಮ ಪಾಸ್ಟರ್ ಕಾಳನಾಯಕ್ ಅವರು ದಿನ ಹೇಳ್ತಾರ, ನೋಡು ಸಭೆ ಬಿಟ್ಟು ಹೋಗ್ಬೇಡ, ಸಭೆಗೆ ಬಂದುಕೊಂಡು ದೇವ್ರನ್ನ ಆರಾಧನೆ ಮಾಡು. ದೇವರು ನಿನ್ನ ಸೇವೆಯನ್ನು ಮೆಚ್ಚಿದ್ರೆ ಆತನೇ ನಿನ್ನ ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಹೇಳಿದ್ರು. ಆಗ ನಾವು ದೇವರ ಸೇವಕರು ಹೇಳಿದ ಮಾತಿಗೆ ಕಿವಿಗೊಡುತ್ತೀವಿ. ಪುನಃ ನಾವು ಸಭೆಯಲ್ಲಿ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಉಳ್ಕೊಳ್ತೀವಿ. ಆದ್ರೆ ಹಾಡುಗಳು ಎಲ್ಲಾ ಕಡೆಗೆ ಹೋಗುತ್ತೆ. ಆಗ ಬಹಳಷ್ಟು ಜನ ನನಗೆ ಸೇವಕರು ಮೀಟಿಂಗ್ಗಳಿಗೆ ನನಗೆ ಕರೀತಾರೆ, ಹಾಡುಗಳು ಹಾಡುವುದಕ್ಕೆ, ಆರಾಧನೆ ಮಾಡುವುದಕ್ಕೆ, ಸಾಕ್ಷಿ ಹೇಳುವುದಕ್ಕೆ ನನ್ನ ಕರೀತಾರೆ. ನಾವು ಹೋಗದೇ ಇರುವಂತ ಊರುಗಳು, ನೋಡದೇ ಇರುವಂತ ಹಳ್ಳಿ ಗ್ರಾಮಗಳು, ಸಿಟಿಗಳು, ಪಟ್ಟಣಗಳಿಗೆ ನಮ್ಮ ಹಾಡುಗಳೆಲ್ಲ ಹೋಗಿದ್ದಾವೆ. ಆದ್ರೆ ದೇವರು ನಮ್ಮನ್ನ ನಡೆಸ್ತಾರ. ಆಗ ಬಹಳ ಸಂತೋಷ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ಸೇವೆ ತುಂಬಾ ಅಭಿವೃದ್ಧಿ ಆಗುತ್ತಾ ಬರ್ತದೆ. ಅಭಿವೃದ್ಧಿ ಆಗುತ್ತಾ ಬಂದಾಗ ನಾನು ಸುವಾರ್ಥಿಕನಾಗಿನೇ ಸೇವೆ ನಡೆಸ್ತಾ ಇರ್ತೀನಿ. ಅಷ್ಟೇ. ಇದರಲ್ಲಿ ಅನೇಕ ಸಾಂಗ್ಗಳನ್ನ ನಾನು ಬರ್ದಿ ಅನೇಕ ಕಡೆ ವರ್ಷಿಪ್ ಮಾಡೋದಕ್ಕೆಲ್ಲ ಹೋಗ್ತಾ ಇದ್ದೆ ಅಂತ ನೀವ್ ಹೇಳಿದ್ರಿ. ಹೌದು. ಅನೇಕ ಸಾಂಗ್ಗಳನ್ನ ಬರೀಬೇಕಾದ್ರೆ ಆ ದಿನಗಳು ಹೆಂಗೆ ದೇವ್ರು ನಿಮ್ಮ ಹತ್ರ ಮಾತಾಡ್ತಾ ಇದ್ರು? ಅಂದ್ರೆ ಇವಾಗ ನೀವ್ ಹೇಳಿದ್ರಿ 4 ಗಂಟೆ ಪ್ರಾರ್ಥನಾ ಜೀವಿತ ನಿಮ್ಮಲ್ಲಿತ್ತು. 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವ್ರು ನಿಮ್ ಒಳಗಡೆ ಸಾಂಗ್ಸ್ ಕೊಡೋರು. ಎಲ್ಲಾ ಸಾಂಗ್ಸು ಅದೇ ತರ ಬರ್ದಿದ್ದ ಇಲ್ಲ ಯಾವ ತರ? ಅದು ಹೇಗಿದೆ ಅಂತಂದ್ರೆ, ನಾನ್ 4 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಒಂದು ವೇಳೆ 3 ಗಂಟೆಗೆ ಎದ್ದು ದೇವ್ರ ಸಮ್ಮುಖದಲ್ಲಿ ಕುಂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ದೇವ್ರು ಕೊಡ್ಬೋದೇನಲ್ಲ ಅಂತ ಒಂದು ಆಲೋಚನೆ ಬರ್ತಾ ಇತ್ತು ನನಗೆ. ಹಾಗೆ 3 ಗಂಟೆಗೆ ಎದ್ದು ದೇವ್ರ ಸಮ್ಮುಖದಲ್ಲಿ ಕುಂದಿರ್ತಾ ಇದೆ. ಆಮೇಲೆ 3:15 ಎದ್ದು ದೇವ್ರ ಸಮ್ಮುಖದಲ್ಲಿ ಕುಂದಿರ್ತಾ ಇದೆ. 4 ಗಂಟೆಗೆ ಎದ್ದು ಕುಂದಿರ್ತಾ ಇದೆ. 4:15 ಎದ್ದು ಕುಂದಿರ್ತಾ, ಹೀಗೆ ದಿನನಿತ್ಯದ ಪ್ರಾರ್ಥನೆ ಹೆಚ್ಚಾಗುತ್ತಾ ಬಂದಾಗ ಹಾಡುಗಳು ಬರ್ತಾ ಇದ್ದು. ಅಂದ್ರೆ ನೀವು ಪ್ರಾರ್ಥನೆಯಲ್ಲಿ ಇದ್ದಾಗ್ಲೇ ಎಲ್ಲಾ ಸಾಂಗ್ಗಳನ್ನು ನೀವು ರಿಸೀವ್ ಮಾಡಿರೋದು? ಖಂಡಿತ. ಹಾಡುಗಳು ಹೇಗ್ ಬಂತಂತ ನೋಡ್ಬೇಕಾದ್ರೆ ನಮ್ಮ ಸೇವಕರು ವಾಕ್ಯ ಹೇಳುವಾಗಲೇ ಅವರು ಹೇಳುವಂತ ವಾಕ್ಯಗಳು ತೆಗೆದುಕೊಂಡು ನಾವು ಹಾಡು ಬರೆಯಕ್ ಪ್ರಾರಂಭ ಮಾಡಿದ್ದೀವಿ.
ಆಮೇಲೆ ತಿರ್ಗಾ ನಾವು ಪ್ರೇಯರಲ್ಲಿ ಕುಂತಾಗ ಹಾಡುಗಳು ದೇವರ ಆತ್ಮನ ಕೊಡ್ತಾ ಇದ್ರು. ಹೀಗೆ ನಮ್ಮ ಸೇವೆ ನಡೀತು. ಈ ಸೇವೆ ಹೀಗೆ ಪ್ರಾರಂಭವಾಗಿ ಎಲ್ಲಾ ಕಡೆಗೆ ವಿಸ್ತರಿಸಲ್ಪಟ್ಟಾಗ ಏನ್ ನಡೀತಾ ಇತ್ತಂದ್ರೆ, ನಮ್ಮ ಸಭೆಯಲ್ಲಿ ಬಹಳಷ್ಟು ಜನಗಳಿಗೆ ಅದ್ಭುತ ಆಗಿದೆ. ಆದ್ರೆ ನನ್ನೊಳಗಡೆ ಒಂದು ಕೊರತೆ ಇತ್ತು. ಅದೇನು ಕೊರತೆ ಅಂತ ನೋಡ್ಬೇಕಾದ್ರೆ,